inside the van, and you should follow some rules. Van first inside the van. When the van, you should not supposed to stand inside the van. ವ್ಯಾನ್ ಮೂವ್ ಆಗ್ಬೇಕಿದ್ರೆ ನಿಮ್ಗೆ ಯಾವುದೇ ಕಾರಣಕ್ಕೂ ವ್ಯಾನ್ ಹೊರಗಡೆ ನಿಲ್ಲೋ ಹಾಗಿಲ್ಲ. ಎಸ್ಪೆಷಲಿ ಪ್ರೀ ಸ್ಕೂಲ್ ಟು 1 to 4 ಸ್ಟೂಡೆಂಟ್ಸ್, ನಿಮಗೆ ನಿಂತ್ಕೊಳ್ಳಕ್ಕೆ ಯಾವುದೋ ಸಪೋರ್ಟ್ ಇರೋದಿಲ್ಲ. ಸೊ ಶುಡ್ ಬಿ ಸಿಟ್ ಇನ್ ಯುವರ್ ಪ್ರಾಪರ್ ಪ್ಲೇಸಸ್. ಓಕೆ. ಅಂಡ್ ನೆಕ್ಸ್ಟ್, ವ್ಯಾನ್ ಅಂತ ಮಾತ್ರ ನೀವು ಇಳಿಲಿಕ್ಕೆ ನಿಮ್ಮ ಪ್ಲೇಸ್ ಇಂದ ಎದ್ದು ಬರಬೇಕು. ನೀವು ನಿಮ್ಮ ಪ್ಲೇಸಸ್ ಅಲ್ಲಿ ಮಾತ್ರ ಕೂತಿರಬೇಕು. ಸೊ ನೆಕ್ಸ್ಟ್ ಒನ್, ಯು ಶುಡ್ ನಾಟ್ ಸಪೋಸ್ ಟು ಸ್ಟಾಪ್ ವಿತ್ ಎನಿ ಡ್ರೈವರ್ಸ್. While they are driving, you should be keep quiet. You should not distract any driver, because they get disturbed means they get somewhere else, they miss their balance. So it leads to the accident. ನೀವು ಡ್ರೈವರ್ ಹತ್ರ ಏನೋ ಮಾತಾಡೋದು, ಆವಾಗ ಅವ್ರಿಗೂ ಡಿಸ್ಟ್ರಾಕ್ಷನ್ ಆಗೋದು, ಅವಾಗ ಏನಾಗುತ್ತೆ, ಆಕ್ಸಿಡೆಂಟ್ ಆಗುವಂತಹ ರೀಸನ್ಸ್ ಇರುತ್ತೆ. ಯು ಶುಡ್ ಕಮ್ ಇನ್ ಪ್ರಾಪರ್ ಲೈನ್. ಹರಿಬಿರಿ ಮಾಡ್ಕೊಂಡು ಗುಂಪಾಗಿ ತಳ್ಳೋದು ಸ್ಟೂಡೆಂಟ್ಸ್ನ, ನಾನು ಬೇಗ ಇಳಿಬೇಕು, ಅದೆಲ್ಲ ಮಾಡಬಾರ್ದು. When you are deboarding from the van, you should be coming straight line. Okay. So next one, outside. ನೀವು ವ್ಯಾನ್ ಇಳಿತೀರಲ್ವಾ, ನೀವು ಇಳಿದ ತಕ್ಷಣ ವ್ಯಾನ್ ಇನ್ನೂ ಇಲ್ಲೇ ನಿಂತಿರುತ್ತೆ. ಕರೆಕ್ಟಾ? ನೀವೇನು ಮಾಡ್ತೀರಾ, ವ್ಯಾನ್ ಒಳಗಿದ್ದಾಗ ಆ ಕಡೆ ಯಾರೋ ನಿಮ್ಮ ರಿಲೇಟಿವ್ ಇರ್ತಾರೆ, ಮದರ್ ಇರ್ತಾರೆ, ಫಾದರ್ ಇರ್ತಾರೆ, ಏನೋ ಇರ್ತಾರೆ. ನೀವೇನು ಮಾಡ್ತೀರಾ, ಸಡನ್ ಆಗಿ ಇಲ್ಲಿಂದ ಓಡೋಗ್ತೀರಾ. ಕರೆಕ್ಟಾ? ವ್ಯಾನ್ ಇನ್ನೂ ಇಲ್ಲೇ ನಿಂತಿರುತ್ತೆ. ವಾಟ್ ದ ಡ್ರೈವರ್ ವಿಲ್ ಡೂ, he will start the van and he will move. ಅವಾಗ ಏನಾಗುತ್ತೆ, ಇಟ್ ವಿಲ್ lead to the accident, injury ಆಗೋದು ನಿಮಗೇನೆ. ಸೊ ಬಿಕಾಸ್ ಆಫ್ ದಿಸ್ ಇಸ್ ಅ ಬ್ಲೈಂಡ್ ಸ್ಪಾಟ್. ಇಫ್ ಯು ಆರ್ ಅಬೌವ್ ದ 6 ಟು ಸಿ ಯು, ಬಟ್ ಯು ಆರ್ ಪ್ರೀ ಸ್ಕೂಲ್ ಆರ್ 1 to 4, ಯು ವಿಲ್ ಬಿ ತಾರೆ. ಸಡನ್ ಆಗಿ ಡ್ರೈವರ್ ಮೂವ್ ಮಾಡಿದಾಗ ಏನಾಗುತ್ತೆ, ಇಟ್ ವಿಲ್ ಲೆಡ್ ಟು ದ ಡಿಸಾಸ್ಟರ್. ಓಕೆ. ಸೊ ನೆಕ್ಸ್ಟ್ ಒನ್, ಅನದರ್ ಒನ್ ಬ್ಲೈಂಡ್ ಸ್ಪಾಟ್ ಇಸ್ ದೇರ್. ಇಟ್ ಇಸ್ ಬ್ಯಾಕ್ ಸೈಡ್ ಆಫ್ ದ ವ್ಯಾನ್ ಅಂತ ಮಾಡ್ತೀರಾ. ಕರೆಕ್ಟ್ ತಾನೆ? ಸೊ ವಾಟ್ ವಿಲ್ ಡೂ, ಸಮ್ ಟೈಮ್ ಸಡನ್ಲಿ ದ ಅನದರ್ ವೆಹಿಕಲ್ ವಿಲ್ ಕಮ್ಸ್ ಫ್ರಮ್ ದ ಇನ್ ಫ್ರಂಟ್ ಆಫ್ ದ ವ್ಯಾನ್. ಯು ಶುಡ್ ಟೇಕ್ ದ ರಿವರ್ಸ್ ಆಫ್ ದಟ್ ವ್ಯಾನ್. ರಿವರ್ಸ್ ತಗೊಂಡಾಗ ಏನಾಗುತ್ತೆ, ನೀವು ಬಂದು ಇಲ್ಲಿ ನಿಂತಿರ್ತೀರಾ. ಕರೆಕ್ಟ್ ತಾನೆ? ಸೊ ಅವಾಗಲೂ ಕೂಡ ಆಕ್ಸಿಡೆಂಟ್ ಆಗುವಂತಹ ಚಾನ್ಸಸ್ ಆರ್ ಮೋರ್. ಸೊ ವಾಟ್ ಯು ಶುಡ್ ಡೂ, ಆಫ್ಟರ್ ದ ಡಿಬೋರ್ಡಿಂಗ್ ಫ್ರಮ್ ದ ವ್ಯಾನ್, ಯು ಶುಡ್ ಬಿ ಸ್ಟ್ಯಾಂಡ್ ಹಿಯರ್ ಇಟ್ ಸೆಲ್ಫ್ ಅಂಟಿಲ್ ವ್ಯಾನ್ ಶುಡ್ ಮೂವ್ ಫ್ರಮ್ ಯುವರ್ ಸೈಡ್. ವ್ಯಾನ್ ನಿಮ್ಮನ್ನ ಬಿಟ್ಟು ಮುಂದೆ ಹೋಗೋವರೆಗೂ ಯು ಶುಡ್ ಬಿ ಸ್ಟ್ಯಾಂಡ್ ಇನ್ ಅ ಲೈನ್. ಅದಾದ್ಮೇಲೆ ನಿಮ್ಮ ಪ್ಲೇಸಸ್ಗೆ ಮತ್ತಿನ್ನೊಂದು ಮಾಡ್ತೀರಾ, ಇಲ್ಲಿ ನಿಂತಿರ್ತೀರಾ, ಓಡ್ ಬಂದು ಆ ಕಡೆ ಹೋಗ್ತೀರಾ. ಆ ಸೈಡಿಂದ ಇನ್ನೊಂದು ವೆಹಿಕಲ್ ಬಂದಾಗ ಏನಾಗುತ್ತೆ, ಆಕ್ಸಿಡೆಂಟ್ ಆಗೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ. ಸೊ ಯು ಶುಡ್ ಬಿ ಸ್ಟ್ಯಾಂಡ್ ಹಿಯರ್ ಸೇಫ್ಲಿ ಅಂಟಿಲ್ ವ್ಯಾನ್ ಶುಡ್ ಮೂವ್. ಆಫ್ಟರ್ ದ ವ್ಯಾನ್ ಶುಡ್ ಮೂವ್, ಯು ಶುಡ್ ಲುಕ್ ಆಫ್ಟರ್ ದೇರ್ ಇಸ್ ನೋ ವೆಹಿಕಲ್ ಇನ್ ದ ರೋಡ್, ಅಂಡ್ ದೇರ್ ಆಫ್ಟರ್ ಓನ್ಲಿ ಯು ಶುಡ್ ಮೂವ್ ಟು ಯುವರ್ ಪ್ಲೇಸಸ್. ಓಕೆ. No. ತೋರಿಸ್ಬಿಟ್ಟು ಅವಳ ಹತ್ರ ಕೇಳಿ ಕ್ವೆಶ್ಚನ್. ಹೊರಗಡೆ ನಿಂತಿರೋ ಮಗು ಕಾಣಿಸ್ತಾ ಇದೆಯಾ ನಿಮಗೆ? ಸೊ ವೆಹಿಕಲ್ ಮೂವ್, ಕರೆಕ್ಟ್ ಅಲ್ವಾ? ವೆಹಿಕಲ್ ಮೂವ್ ಆಗೋವರೆಗೂ ನಾವೇನು ಮಾಡಬೇಕು, ದೂರದಿಂದ ನಿಂತ್ಕೋಬೇಕಾಗುತ್ತೆ. ಇನ್ನೊಂದು ಏನು ಮಾಡಬೇಕು, ಓಡ್ ಬಂತು ಇಲ್ಲಿ, ಈಗ ಇಲ್ಲಿಂದ ಓಡೋಗೋದು ಸ್ಟಾರ್ಟ್ ಮಾಡ್ತದೆ. ಕರೆಕ್ಟಾ? ಈ ವೆಹಿಕಲ್ ಇಂದ ಹಿಂಭಾಗ ಓಡೋಗಕ್ಕೆ ಸ್ಟಾರ್ಟ್ ಮಾಡುತ್ತೆ. ಆ ಕಡೆಯಿಂದ ವೆಹಿಕಲ್ ಬರುತ್ತಲ್ವಾ, ಈ ಮಗು ಗೊತ್ತಿರುತ್ತಾ, ಆ ಕಡೆಯಿಂದ ವೆಹಿಕಲ್ ಬರುತ್ತಲ್ವಾ. ಸೊ ಏನ್ ಮಾಡುತ್ತೆ, ಜೋರಾಗಿ ಓಡೋದಾಗಿಂದ ಆ ಕಡೆಯಿಂದ ಆಕ್ಸಿಡೆಂಟ್ ಆಗುವಂತ ಚಾನ್ಸಸ್ ಇರುತ್ತೆ. ಸೊ ನಾವೇನ್ ಮಾಡಬೇಕು, ಹಿಂಬದಿ ಹಾಗೂ ಮುಂಬದಿಯಿಂದ ಎರಡು ಸೈಡಿಂದ ನಾವು ಮೂವ್ ಆಗಬಾರ್ದು. ನಾನು ಈ ವೆಹಿಕಲ್ ಹೋದ್ಮೇಲೆನೆ, ಈಗ ವೆಹಿಕಲ್ ಹೋದ್ಮೇಲೆ ಐ ಆಮ್ ಬಿಕಮ್ ಫ್ರೀ, ದ ರೋಡ್ ಈಸ್ ಎಂಪ್ಟಿ, ರೈಟ್? ನನಗೆ ಆ ಕಡೆಯಿಂದ ವೆಹಿಕಲ್ ಬರೋದು ಕಾಣಿಸುತ್ತೆ, ಈ ಕಡೆಯಿಂದ ವೆಹಿಕಲ್ ಬರೋದು ಕಾಣಿಸುತ್ತೆ. ಸೊ ನಾವೇನು ಮಾಡ್ತೀನಿ, ಸೇಫ್ ಆಗಿ ಒಂದು ಕಡೆ ಹೋಗ್ತೀವಲ್ವಾ. ಆಮೇಲೆ ಇಲ್ಲಿ ನಿಂತ್ಕೊಂಡು ಜಂಪ್ ಮಾಡುವಂಥದ್ದು, ದಟ್ ಈಸ್ ಆಲ್ಸೋ ಡೇಂಜರಸ್. ಆಮೇಲೆ ವೆಹಿಕಲ್ಲು ಸ್ಟಾಪ್ ಆಗೋಕ್ಕಿಂತ ಮುಂಚೆ ಸ್ಲೋ ಆಗುತ್ತಲ್ಲ, ಅವಾಗ ನಾವು ಮೂವ್ ಆಗ್ತೀವಿ ಅಲ್ವಾ. ನಾವು ಮೂವ್ ಆಗಿ ನಿಮ್ಗೆ ಗೊತ್ತಿಲ್ಲ, ನಾವು ವೆಹಿಕಲಿಂದ ಇಳಿಬೇಕಾದ್ರೆ, ರನ್ನಿಂಗ್ ವೆಹಿಕಲಿಂದ ಇಳಿಬೇಕಾದ್ರೆ ನಾನು ಟುವರ್ಡ್ಸ್ ಮುಂದಕ್ಕೇನೆ ಓಡಬೇಕಾಗುತ್ತೆ, ನಿಮ್ಗೆ ಗೊತ್ತಿರಲ್ಲ. ಸೊ ನೀವೇನು ಮಾಡ್ತೀರಿ, ಇಲ್ಲಿ ಜಂಪ್ ಮಾಡಿ ಇಲ್ಲಿ ನಿಂತ್ಕೋತೀರಿ. ಗಾಡಿ ಮೂವ್ ಆಗ್ತಿದ್ದಾಗ ನಿಮ್ಮ ಡೈರೆಕ್ಷನ್ ಚೇಂಜ್ ಆಗುತ್ತೆ, ಯು ವಿಲ್ ಗೆಟ್ ಫಾಲ್ ಡೌನ್ ಆ್ಯಂಡ್ ಯು ವಿಲ್ ಗೆಟ್ ಓನ್ಡ್, ಗಾಯಗಳಾಗ್ತದೆ. ಸೊ ಹಾಗಾಗಿ ಬೆಟರ್ ಏನು ಮಾಡಬೇಕು, ಗಾಡಿ ನಿಲ್ಲೋವರೆಗೂ ನಾವು ಏನು ಮಾಡಬೇಕು, ವಿ ಶುಡ್ ಬಿ ವೆಯ್ಟ್. ನಿಲ್ತಾರೆ, ಈಗ ನಿಮ್ಮ ಪೇರೆಂಟ್ಸ್ ಯಾರೋ ಇರ್ತಾರೆ, ಇಲ್ಲ ಯಾರು ದೊಡ್ಡ ಮಕ್ಕಳು ಇರ್ತಾರೆ, ಆ ಮಕ್ಕಳನ್ನ ಇದು ಮಾಡಿಕೊಂಡು
ಇಳಿಬೇಕು, ಇಳಿದ್ಬಿಟ್ಟು ಒಂದು ಸೈಡಲ್ಲಿ ನಿಂತ್ಕೋಬೇಕು ವೆಹಿಕಲ್ ಮೂವ್ ಆಗೋರಿಗೆ. ಅರ್ಥ ಆಗ್ತಿದೆಯಾ ಎಲ್ಲರೂ?